ನಾನು ಫುಲ್ ಟೈಮ್ ಟ್ರಾವೆಲರ್ ಅಲ್ಲ. ನಾನು ಫುಲ್ ಟೈಮ್ ಮಾಡಿದರೆ ನಿಮಗೆ ಹೇಳ್ಬೋದು ನಾನು ಎಲ್ಲಿ ನೆಕ್ಸ್ಟ್ ಹೋಗ್ತೀನಿ ಅಂತ. ನಾರ್ಮಲ್ ಮನುಷ್ಯ ಅಂದರೆ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಹಾಗೆ ಅವರು ಕೂಡ ನನಗೆ ಹೇಳಿದರು, ಅಂದರೆ ನಾನೇ ಅವ್ರ ಹತ್ರ ಫಸ್ಟ್ ಇಂಟ್ರ್ಯಾಕ್ಟ್ ಮಾಡಿದೆ. ನನಗೆ ಗೊತ್ತಿತ್ತು ಆಲ್ರೆಡಿ ಇದು ತುಂಬ ಡೇಂಜರಸ್ ಏರಿಯಾ ಅಂತ. ಸೊ ಅವ್ರು ಕೇಳಿದೆ, ಅವ್ರು ಹೇಳಿದರು ಇದು ನಾರ್ಮಲಾಗಿ ಇನ್ನೊಂದು ಸ್ವಲ್ಪ ದೂರ ನಿನ್ನ ಮುಂದೆ ಹೋದರೆ ತುಂಬ ಡೇಂಜರಸ್ ಏರಿಯಾ ಇದೆ ಅಂತ ಹೇಳಿದರು. ಹಾಗೆ ಅಲ್ಲೊಂದು ಗ್ರೂಪ್ ಇತ್ತು. ಗ್ರೂಪು ನಾನು ಕ್ಯಾಮ್ರಾ ಹಿಡ್ಕೊಂಡು ಹೋಗಿದ್ದು ನೋಡಿಬಿಟ್ಟು ಕಮೆಂಟ್ ಆಗ್ತಾಯಿದ್ರು. ಅಂದರೆ ಲೋಕಲ್ಸ್ ಅಲ್ಲ ಅವರು, ನಾನು ಮೊದಲೇ ಹೇಳಿದಾಗೆ ನಿಮಗೆ ಯಾರೋ ಬೇರೆ ದೇಶದವರು, ಅಂದರೆ ನನ್ನ ಪ್ರಕಾರ ಮೊರಾಕೋ ಅನಿಸುತ್ತೆ, ಅಂದರೆ ಅರೇಬಿಕ್ ಸ್ಪೀಕರ್ಸು. ಹಾಗೆ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಯುರೋಪಲ್ಲಿ ಮೋಸ್ಟ್ ಫೇಮಸ್ ಸಿಟಿಗಳಲ್ಲಿ ಬಾರ್ಸಿಲೋನಾ ಕೂಡ ಒಂದು, ಹಾಗೆ ನಿಮಗೆ ಪ್ಯಾರಿಸ್ ಕೂಡ ಇದೆ, ಅದು ತುಂಬ ಫೇಮಸ್ಸು. ಹಾಗೆ ನಿಮಗೆ ಈ ಸಿಟಿಗಳಲ್ಲಿ ಏನು ಪ್ರಾಬ್ಲಮ್ ಅಂದರೆ ಟೂರಿಸ್ಟ್ನವರಿಗೆ ಇಲ್ಲಿ ಪಿಕ್ ಪಾಕೆಟಿಂಗ್ ತುಂಬ ಹೆಚ್ಚು. ಈ ಪಿಕ್ ಪಾಕೆಟ್ ಬಂದುಬಿಟ್ಟು ಮೆಟ್ರೋದಲ್ಲಿ ತುಂಬ ಜಾಸ್ತಿ. ಅದಕ್ಕೋಸ್ಕರ ನೀವು ಯಾರೇ ವಿಸಿಟ್ ಮಾಡಿದರೂ ಮೆಟ್ರೋನ ಜೇಬಲ್ಲಿ ಪರ್ಸನ್ನ ಯಾವುದನ್ನೂ ಇಡಬಾರ್ದು. ಹಾಗೆ ಬ್ಯಾಗಲ್ಲಿ ಇಡಬೇಕು. ಹಾಗೆ ಬ್ಯಾಗನ್ನು ಮುಂದೆ ಹಾಕ್ಕೊಬೇಕು, ಇದರಿಂದ ಸೇಫ್ಟಿ ಇರುತ್ತೆ. ಇಲ್ಲ ಅಂದರೆ ಮೆಟ್ರೋ ತುಂಬ ಕ್ರೌಡಾಗಿರುತ್ತೆ, ಯಾವಾಗ ಹೊಡ್ಕೊಂಡು ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಅಂದರೆ ನಿಮಗೆ ಇಲ್ಲಿ ಅವರು ಲೋಕಲ್ ಅವರು ಪಿಕ್ ಪಾಕೆಟ್ ಮಾಡಲ್ಲ. ಇಲ್ಲಿ ಪಿಕ್ ಪಾಕೆಟ್ ಮಾಡೋರು ಬಂದುಬಿಟ್ಟು ಆಫ್ರಿಕನ್ಸು. ಹಾಗೆ ನಿಮಗೆ ಸ್ಪೇನ್ ಬಂದುಬಿಟ್ಟು ಮೊರಾಕೋ ಜೊತೆ ಬಾರ್ಡ್ರ್ ಅನಿಸುತ್ತೆ. ಹಾಗೆ ಅಲ್ಲಿಂದ ಇಲ್ಲೀಗಲ್ ಆಗಿ ಇಮಿಗ್ರೆಂಟ್ಸ್ ಇರ್ತಾರೆ. ಹಾಗೆ ಅಂಥವರು ಪಿಕ್ ಪಾಕೆಟ್ ಮಾಡ್ತಾರೆ. ಹಾಗಂತ ನಾನು ಎಲ್ಲರೂ ಪಿಕ್ ಪಾಕೆಟ್ ಮಾಡ್ತಾರೆ ಅಂತ ಹೇಳಲ್ಲ, ಅದರಲ್ಲಿ ಒಂದು ಸ್ವಲ್ಪ ಜನ. ಹಾಗೆ ಇದು ಸಿಟಿ ಬಂದುಬಿಟ್ಟು ಕಂಪ್ಲೀಟಾಗಿ ಅನ್ಸೇಫ್ ಅಂತಲೂ ಹೇಳಲ್ಲ. ಹಾಗೆ ಬಂದುಬಿಟ್ಟು ಈ ಸಿಟಿಯಲ್ಲಿ ಸ್ವಲ್ಪ ಡೇಂಜರ್ ಆಗಿರೋ ಪ್ಲೇಸಸ್ ಕೂಡ ಇದೆ. ಅಂದರೆ ಮೇನ್ ಸ್ಟ್ರೀಟ್ಗಳಿರುತ್ತೆ, ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕು ಟೂರಿಸ್ಟ್ ಅವರು ಹೋಗೋದು. ಅಂದರೆ ಅಲ್ಲಿ ತುಂಬ ಪಿಕ್ ಪಾಕೆಟಿಂಗ್, ರಾಬ್ರಿ ಎಲ್ಲ ಇದೆ. ಅಂದರೆ ರಾಬ್ರಿ ಅಂದರೆ ನಿಮಗೆ ಬಂದುಬಿಟ್ಟು ಚಾಕು ಎಲ್ಲ ತೋರಿಸ್ಬಿಟ್ಟು ಕಿತ್ಕೊಂಡು ಹೋಗ್ತಾರೆ. ಹಲೋ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಾನೀಗ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಅದು ಸ್ಟ್ರೀಟ್ ಬಂದುಬಿಟ್ಟು ಆ ಹೆಸರು ಎಲ್ ರವಾಲ್ ಅಂತ. ಅದು ತುಂಬ ಡೇಂಜರಸ್, ಬಾರ್ಸಿಲೋನಾದಲ್ಲೇ ತುಂಬ ಡೇಂಜರಸ್. ಹಾಗೆ ಅಲ್ಲಿ ತುಂಬ ಪಿಕ್ ಪಾಕೆಟು, ರಾಬ್ರಿ ಎಲ್ಲ ಆಗುತ್ತೆ. ಸೊ ನೋಡೋಣ, ನನಗೂ ಧೈರ್ಯ ಇಲ್ಲ ಅಷ್ಟು ಹೋಗೋಕ್ಕೆ, ಬಟ್ ಆದರೂ ಹೋಗ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಏರಿಯಾ ಅಂತ. Eso también. Guarda mamadeira. Mantigo. Diga, guarda mamadeira.
Con la misma camisa de Bueno, vamos por acá caminando. Porque yo como ಹಾಗೆ ಈ ಏರಿಯಾ ಬಂದುಬಿಟ್ಟು ಯಾಕೆ ಡೇಂಜರಸ್ ಅಂದರೆ ಇಲ್ಲಿ ತುಂಬ ಡ್ರಗ್ ಅಡಿಕ್ಟ್ಸ್ ಇರ್ತಾರೆ. ಸೊ भाई एरिया डेंजरस है. डेंजरस है. कैमरा बचा के रखना, मोबाइल बचा के रखना. इधर हाथ से छीन के ले जाना. नहीं आप इधर ही रहते हैं? हम इधर ही रहते हैं. मैं आपके साथ आ जा. आप क्या यूट्यूबर? नहीं यूट्यूबर नहीं, ऐसा वीडियो नहीं डाला अभी तक, डालने वाला हूँ. मैं बेंगलुरु से. बेंगलोर. हाँ बेंगलुरु. मैं गया हूँ बेंगलुरु में, CRPF में सर्विस करता हूँ. हाँ. लंगर छकना तो आजा मेरे साथ, गुरुद्वारे में हम रहते हैं. आप इधर काम करते हैं? नहीं, हम सेवा करते हैं. हाँ फ्री सेवा. हाँ फ्री सेवा. आपके पास कोई नशे वाली चीज़ तो नहीं कुछ नहीं. उधर लंगर छक. ऐसे लेके तू उमरा ना. हाँ ये आगे जाके गली है, 2-3 गली डेंजरस है. तेरा बैग भी छीन लेंगे, मोबाइल भी छीन लेंगे, ये भी छीन लेंगे. इधर सादा ऐसे जेब में जैसे हम लोग रखा है. इधर से थोड़ा सा और साइड में चला जा, बीच पे चला जा. गया बीच पे? नहीं. गुरुद्वारे से निकलना, इधर से रमला पकड़ना. मैं आपको बताऊँगा. पैदल ही चले जाना, वहाँ बहुत मज़ा है. वहाँ नहीं कोई सीन. ये एरिया साला बहुत चोरी होती है. इधर मतलब ऐसे भी नहीं, ऐसे सीन का देख लेते हैं बंदा पहले. तू जहाँ है ना, अब तेरे साथ वो बात भी करने लग जाएगा, तेरे को आएगी नहीं, वो सोचेगा बाहर का सीन बेस. नहीं मैं बहुत सुना हूँ इस एरिया के बारे में, इसलिए पूछा. इधर नहीं रखना ऐसे. बीच में चला ठंड लगती है नहीं, ये दूजा प्रो नहीं होता, वो लेके जाता. और रिकॉर्डिंग करता रहता. अच्छा भी केड़ा गलत बोलदा. आहो, फिर ये चढ़ाते नहीं यूट्यूब से जेडे यूट्यूबर. ਹੁਣ ਤੇ ਨਾਲ ਗੱਲਾਂ ਕਰਦਾ ਵੀ ਕੀ ਬੋਲਦੇ ਆਪਾਂ. ऐसा ही है ना. रिकॉर्डिंग पे हो रहा है ना. हाँ रिकॉर्डिंग हो रहा है. संता दोनों जल्दी पहुंच गए थे. मैनू नहीं पता भाजी यार आदा नहीं, मैनू नहीं पता. भाई साहब लंगर छकना तो आई गुरु घर, तो जे तू जाना ही बीच से इतों सीधा निकल जी तो मुड़ के सज्जे मुड़ जी. सादा पानी आया गुरुद्वारे. चलो कंफर्म करता हूँ. बाले ಹಾಗೆ ಇಲ್ಲಿ ಇನ್ನು ನಾನು ಗುರುದ್ವಾರದೊಳಗೆ ಹೋಗಿದ್ದೆ, ನೀವು ನೋಡಿದಿರಿ ಅನಿಸುತ್ತೆ. ಹಾಗೆ ಇಲ್ಲಿ ಬಂದುಬಿಟ್ಟು ಸಿಖ್ ಕಮ್ಯುನಿಟಿ ತುಂಬ ಇದೆ. ನನಗಿಷ್ಟು ಜನ ಸಿಖ್ ಕಮ್ಯುನಿಟಿ ಇದೆ ಅಂತ ಗೊತ್ತಿರಲಿಲ್ಲ. ಹಾಗೆ ತುಂಬ ಜನ ಇದ್ದರು ಅಲ್ಲಿ ಒಳಗೆ ಹೋಗಿದ್ದಾಗ. ಹಾಗೆ ಅವರು ಕೂಡ ನನಗೆ ಹೇಳಿದರು. ನಾನೇ ಅವ್ರ ಹತ್ರ ಫಸ್ಟ್ ಇಂಟ್ರ್ಯಾಕ್ಟ್ ಮಾಡಿದೆ. ನನಗೆ ಗೊತ್ತಿತ್ತು ಆಲ್ರೆಡಿ ಇದು ತುಂಬ ಡೇಂಜರಸ್ ಏರಿಯಾ ಅಂತ. ಸೊ ಅವ್ರು ಕೇಳಿದೆ, ಅವ್ರು ಹೇಳಿದರು ಇದು ನಾರ್ಮಲಾಗಿ ಇನ್ನೊಂದು ಸ್ವಲ್ಪ ದೂರ ನಿನ್ನ ಮುಂದೆ ಹೋದರೆ ತುಂಬ ಡೇಂಜರಸ್ ಏರಿಯಾ ಇದೆ ಅಂತ ಹೇಳಿದರು, ಅಂದರೆ ಸ್ಟ್ರೀಟು. ಸೊ ಅದಕ್ಕೆ ನಾನೀಗ ಹೋಗ್ತೀನಿ, ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗ್ತೀನಿ, ಆಮೇಲೆ ವಾಪಸ್ ಹೋಗೋ ಪ್ಲ್ಯಾನ್ ಇದೆ. ಯಾಕಂದರೆ ನಾರ್ಮಲ್ ಮನುಷ್ಯ ಅಂದರೆ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ.
ಹಾಗೆ ಅಲ್ಲೊಂದು ಗ್ರೂಪ್ ಇತ್ತು. ಗ್ರೂಪು ನಾನು ಕ್ಯಾಮ್ರಾ ಹಿಡ್ಕೊಂಡು ಹೋಗಿದ್ದು ನೋಡಿಬಿಟ್ಟು ಕಮೆಂಟ್ ಆಗ್ತಾಯಿದ್ರು. ಅಂದರೆ ಲೋಕಲ್ಸ್ ಅಲ್ಲ ಅವರು, ನಾನು ಮೊದಲೇ ಹೇಳಿದಾಗೆ ನಿಮಗೆ ಯಾರೋ ಬೇರೆ ದೇಶದವರು, ಅಂದರೆ ನನ್ನ ಪ್ರಕಾರ ಮೊರಾಕೋ ಅನಿಸುತ್ತೆ, ಅಂದರೆ ಅರೇಬಿಕ್ ಸ್ಪೀಕರ್ಸು. ಅಂದರೆ ನಿಮ್ಗೆ ಯಾರಾದರೂ ಆ ಥರ ಕಮೆಂಟ್ ಹಾಕಿದರೆ ಆಚೆ ನೋಡೋದು ಆ ಥರ ಎಲ್ಲ ಇಟ್ಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ. ಸೊ ಅದಕ್ಕೆ ಏನಂದರೆ ಸುಮ್ಮನೆ ಸೈಲೆಂಟಾಗಿ ಹೋಗ್ತಾ ಇರಬೇಕಷ್ಟೆ. ಕೀಪ್ ವಾಕಿಂಗ್. ಬಂದುಬಿಟ್ಟು ಇದು ಮೇನ್ ಸ್ಟ್ರೀಟು ಎಲ್ರಾವಾಲಲ್ಲಿ. ನನಗೆ ಅಷ್ಟು ಭಯ ಏನೂ ಆಗ್ತಾಯಿಲ್ಲ, ಯಾಕಂದರೆ ಇಲ್ಲಿ ತುಂಬ ಕ್ರೌಡ್ ಇದೆ. ಯಾಕಂದರೆ ನೀವು ತುಂಬ ಒಳಗೊಳಗೆ ಹೋದಂಗೆ ಕ್ರೌಡ್ ಕಡಿಮೆ ಆಗುತ್ತೆ. ಕ್ರೌಡ್ ಕಡಿಮೆ ಆದಂಗೆ ನಿಮಗೆ ರಾಬ್ರಿ ಎಲ್ಲ ಜಾಸ್ತಿ ಆಗುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಹಾಗೆ ನಿಮಗೆ ಇವತ್ತು ಒಂದು ಕೊನೆ ದಿನ ಬಾರ್ಸಿಲೋನಾದಲ್ಲಿ. ಹಾಗೆ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಫ್ಯಾಕ್ಟ್ ತೋರಿಸ್ತೀನಿ. ಹಾಗೆ ನೀವು ಈ ಬಸ್ಸಲ್ಲಿ ನೋಡ್ಬೋದು ಇಂಡಿಯನ್ ಫ್ಲಾಗ್ ಕೂಡ ಇದೆ. ಅದರ ಅರ್ಥ ಬಂದುಬಿಟ್ಟು ನಿಮಗೆ ಅಲ್ಲಿ ಯಾವುದ್ಯಾವುದು ಫ್ಲಾಗ್ ಇದೆ ಅದೆಲ್ಲ ಭಾಷೆಯಲ್ಲೂ ನಿಮಗೆ ಅಂದರೆ ನಾರ್ಮಲ್ ನಿಮಗೆ ಹೆಡ್ಸೆಟ್ ಕೊಡ್ತಾರೆ, ಅದರಲ್ಲಿ ಗೈಡ್ ಇರುತ್ತೆ. ಹಾಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಂಥ ಸಮಯ ಬಂತು. ಮುಂದಿನ ಕಂಟ್ರಿಯಲ್ಲಿ ಸಿಗ್ತೀನಿ ಆ್ಯಸ್ ಯೂಶ್ವಲ್. ಕೊನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಹಿಂಟ್ ಕೊಟ್ಟಿದ್ದೆ ಯಾವ ಕಂಟ್ರಿಗೆ ನೆಕ್ಸ್ಟ್ ಹೋಗ್ತೀನಿ ಅಂತ. ಆದರೆ ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ನನಗೂ ಯುರೋಪ್ ನೋಡಿ ಸ್ವಲ್ಪ ಬೋರ್ ಆಗಿದೆ. ಬೇರೆ ಕಡೆ ಪ್ಲ್ಯಾನ್ ಇದೆ, ನಾರ್ತ್ ಆಫ್ರಿಕಾ ಹೋಗೋ ಪ್ಲ್ಯಾನ್ ಇದೆ. ಅಂದರೆ ಇನ್ನೂ ಕನ್ಫರ್ಮ್ ಆಗಿಲ್ಲ, ಇಲ್ಲಾಂದರೆ ಯುರೋಪ್ಗೆ ಹೋಗ್ತೀನೋ ಇಲ್ಲಾಂದರೆ ನಾರ್ತ್ ಆಫ್ರಿಕಾ ಹೋಗ್ತೀನೋ ಗೊತ್ತಿಲ್ಲ. ನಾನು ಫುಲ್ ಟೈಮ್ ಟ್ರಾವೆಲರ್ ಅಲ್ಲ. ನಾನು ಫುಲ್ ಟೈಮ್ ಮಾಡಿದರೆ ನಿಮಗೆ ಹೇಳ್ಬೋದು ನನಗೆ ಎಲ್ಲಿ ನೆಕ್ಸ್ಟ್ ಹೋಗ್ತೀನಿ ಅಂತ. ನಾನು ಪಾರ್ಟ್ ಟೈಮ್ ಟ್ರಾವೆಲರ್. ನಿಮ್ಮ ಸಪೋರ್ಟ್ ಇದ್ದರೆ ಫುಲ್ ಟೈಮ್ ನಾನು ಮಾಡ್ಬೋದು ನೆಕ್ಸ್ಟು ಮುಂದೆ ಹೋಗ್ತಾ. ನಾನು ಕನ್ನಡದಲ್ಲಿ ನೋಡಿದಾಗೆ ಯಾವ ಯೂಟ್ಯೂಬ್ ಟ್ರಾವೆಲರು ನಿಮಗೆ ಹೇಳಲ್ಲ ಸ್ಪೆಸಿಫಿಕ್ ಆಗಿ ಇದೇ ಕಂಟ್ರಿಗೆ ಹೋಗ್ತೀನಿ ಅಂದರೆ ಎಲ್ಲಿ ಉಳ್ಕೊಳ್ತೀನಿ ಏನು ಮಾಡ್ತೀನಿ ಅಂತ. ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ. ನಿಮಗೆ ನಾನು ಎಲ್ಲಿ ಉಳ್ಕೊಳ್ತೀನಿ ಎಲ್ಲ ಹೇಳ್ತೀನಿ. ಅಂದರೆ ಬಸ್ ಟಿಕೆಟ್ ಎಲ್ಲ ಎಷ್ಟಿರುತ್ತೆ, ಇಲ್ಲಿಗೆ ಬಂದುಬಿಟ್ಟು
ನಾನು ಮಾಲ್ಟಾ ಅಂತ ಒಂದು ಕಂಟ್ರಿ ಇದೆ, ಅಲ್ಲಿಂದ ನಾನು ಬಂದಿದ್ದು ಇಲ್ಲಿಗೆ ಬಾರ್ಸಿಲೋನಾಗೆ. ನನಗೆ ಟಿಕೆಟ್ ಅರೌಂಡ್ 40 ಯೂರೋಸ್ ಆಯಿತು. 40 ಯೂರೋಸ್ ಅಂದರೆ 9×4 36, 3600 ರೂಪಾಯಿ. ಹಾಗೆ ಹಾಸ್ಟೆಲ್ ಬಂದುಬಿಟ್ಟು ಅರೌಂಡ್ 38 ಯೂರೋಸ್, ಸೇಮ್ ಅರೌಂಡ್ 3500 ರೂಪಾಯಿ. ಹಾಗೆ ಇಲ್ಲಿ ಇವತ್ತು 4ನೇ ದಿನ ನನಗೆ, ಹಾಗೆ ಅರೌಂಡ್ ಒಂದು 50 to 60 ಯೂರೋಸ್ ಫುಡ್ಗೆ ಖರ್ಚಾಯಿತು. ಬಟ್ ಆದರೆ ನನಗೆ ವೀಸಾ ಫೀಸ್ ಏನೂ ಇಲ್ಲ, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಶೇಂಗನ್ ವೀಸಾ ಇದೆ ನನ್ನ ಹತ್ರ. ನಿಮ್ಮ ಹತ್ರ ಕೂಡ ಶೇಂಗನ್ ವೀಸಾ ಇದ್ದರೆ ಅರೌಂಡ್ 26 ಕಂಟ್ರೀಸ್ ತಿರುಗ್ಬೋದು. ಅದು ಅಲ್ಲದೆ ಇನ್ನೂ ಬೇರೆ ಬೇರೆ ನಾನ್ ಶೇಂಗನ್ ಕಂಟ್ರೀಸ್ ಕೂಡ ತಿರುಗ್ಬೋದು ನೀವು.